ನಾಳೆ ಆರ್ಸಿಬಿ ಹಾಗೇನೆ ಪಂಜಾಬ್ ನಡುವೆ ನಡೀತಕ್ಕಂತ ಫೈನಲ್ ಪಂದ್ಯದಲ್ಲಿ ಇದೀಗ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ನಾಳೆ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಪಂದ್ಯಾವಳಿಗಳು ನಡೀತಕ್ಕಂತಹದ್ದು. ಈ ಒಂದು ವೇಳೆಯಲ್ಲಿ ಕಾತುರದಿಂದ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬೆಂಗಳೂರು ತಂಡ ಜೈಬೇರಿ ಬಾರಿಸುತ್ತಾ ಎಂಬಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತವಾಗಿದೆ ಅಭಿಮಾನಿಗಳು. ಬೆಂಗಳೂರು ಆರ್ಭಟಕ್ಕೆ ಪಂಜಾಬ್ ಕಿಂಗ್ಸ್ ಧೂಳಿಪಟವಾಗುತ್ತೆ ಅಂತೇಳಿ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮಾರು 18 ವರ್ಷದ ಕನಸು ಇದೀಗ ನನಸಾಗತ್ತೆ ಅಂತೇಳಿ ಆರ್ಸಿಬಿ ಅಭಿಮಾನಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹದ್ದು. ಆರ್ಸಿಬಿ ತಂಡ ಬಲಿಷ್ಠವಾಗಿದೆ, ಈ ಸಲ ಕಪ್ ನಮ್ಮರಾಗುತ್ತೆ ಅನ್ನುವಂತಹ ಅಭಿಪ್ರಾಯ ಕೂಡ ಇದೆ. 3 ಬಾರಿ ಫೈನಲ್ ತಲುಪಿ ಸೋತಿದ್ದೇವೆ, ಈ ಬಾರಿ ಸೋಲಲ್ಲ. ನಮ್ಮ ತಂಡ ಎದುರಾಳಿಗಳ ಕ್ರೀಡಾಂಗಣದಲ್ಲಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೆಂಗಳೂರು ತಂಡ ಗೆದ್ದರೆ ಇಂಡಿಯಾ ಗೆದ್ದಂತೆ, ಆರ್ಸಿಬಿ ಗೆದ್ದರೆ ರಾಜ್ಯಾದ್ಯಂತ ಹಬ್ಬ ಮಾಡ್ತೀವಿ ಅಂತೇಳಿ ಇದೀಗ ಅಭಿಮಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಪ್ ಗೆಲ್ಲೋದು, ಯಾಕಂದರೆ ಇದು ನಾವು 4th ಟೈಮ್ ಫೈನಲ್ಗೆ ಹೋಗ್ತಾ ಇದ್ದೀವಿ. ಮುಂಚೆ 3 ಸಲ ಸೋತಿದ್ದೀವಿ, ಈ ಸರಿ 4ನೇ ಸರಿ. ಈ ಸರಿ ನಮ್ಮದು ಟೀಮ್ ಫುಲ್ ಸ್ಟ್ರಾಂಗ್ ಇದೆ. ಮೋರೋವರ್ RCB ಗೆದ್ದರೆ ಇಂಡಿಯಾ ಗೆದ್ದಂಗೆ. ಯಾಕಂದರೆ ಪಂಜಾಬ್ ಫ್ರಾಂಚೈಸಿ ಓನರು ಒಂದು ಪಾಕಿಸ್ತಾನ್ ಪಾರ್ಟ್ನರ್ ಇದ್ದಾನೆ. ಹಂಗಾಗಿ ನಾವು RCB ಇಂಡಿಯಾ ಗೆದ್ದರೆ ಇಂಡಿಯಾ ಗೆದ್ದಂಗೆ. RCB ಗೆದ್ದರೆ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ? ಸೆಲೆಬ್ರೇಷನ್ನು ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಇಂಡಿಯಾ, ಏನು ವರ್ಲ್ಡ್ ವೈಡೇ ಸೆಲೆಬ್ರೇಟ್ ಆಗುತ್ತೆ. ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಎಲ್ಲ ಕಡೆ ಸೆಲೆಬ್ರೇಟ್ ಆಗುತ್ತೆ RCB. ಅಂದರೆ ಈಗ ಆಲ್ರೆಡಿ ಅದಕ್ಕೊಂದು ಅಭಿಯಾನ ಏನೋ ಮಾಡ್ತಾ ಇದ್ದಾರೆ. RCBನ ಸೋಲಿಸಿ ಸೆಲೆಬ್ರೇಷನ್ ಕಮ್ಮಿ ಆಗುತ್ತೆ, ಪರಿಸರ ಉಳಿಸಿ ಅಂತ ಏನೋ ಅಭಿಯಾನ ಮಾಡ್ತಾ ಇದ್ದಾರೆ. ಅದೆಲ್ಲ ತಪ್ಪು. ಗೆದ್ದಾಗ ಸೆಲೆಬ್ರೇಟ್ ಮಾಡಲೇಬೇಕು, ಸಂತೋಷ ಪಡಲೇಬೇಕು. ಹಿಂದೆ RCB ಫೈನಲ್ಗೂ ಬಂದಿತ್ತು, ಅವಾಗ ಏನು ಹಿಂದೆ 3 ಫೈನಲ್ ಸೋತಿದ್ದೀವಿ, ಇದು 4ನೇ ಫೈನಲ್ಲು ನಮ್ಮದು. ಹಿಂದೆ ಏನೇನು ಕಾರಣಗಳಿಗೂ ಎಡಬಿದ್ದು, ಆದರೆ ಈ ಸರಿ ಕೊಹ್ಲಿ, ಟಿಮ್ ಡೇವಿಡ್ಡು, ಫಿಲ್ ಸಾಲ್ಟು, ಶೆಫರ್ಡು ಇವರೆಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಹೇಸಲ್ವುಡ್ಡು, ಆಮೇಲೆ ಏನು ಯಶಸ್ವಿ ಒಳ್ಳೆ ಬೌಲಿಂಗ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ನಾವು ಈ ಸರಿ ಗೆಲ್ಲೋ ಚಾನ್ಸಸ್ ಇದೆ. ಏಟರ್ಸು ಇದ್ದೇ ಇರ್ತಾರೆ, ಅವ್ರು ಹಂಗೆ ಹುರ್ಕೊಂತ ಇರಲಿ, ನಾವು ಗೆಲ್ತಾ ಇರ್ತೀವಿ. ಈಗಾಗಲೇ RCB ಅವರು ಈ ಮತ್ತು PBKS ಇವರು ಅತಿ ಹೆಚ್ಚು ಅಂದರೆ 3 ಸಲ ಮೀಟ್ ಮಾಡಿದ್ದೀವಿ ನಾವು ಆಗಲೇ. ಈಗ ಹಾಗಾಗಿ ಆ ಕಡೆಯವ್ರದ್ದು ಏನು ಸ್ಟ್ರೆಂತು ಏನು ವೀಕ್ನೆಸ್ಸು ಅಂತ RCB ಚೆನ್ನಾಗಿ ಗೊತ್ತಿದೆ. ನಾಳೆ ಮ್ಯಾಚಲ್ಲೇ ಅವ್ರನ್ನ ಹೊಡೆದಾಕ್ತಾರೆ, ನಮ್ಮವರೇ ಗೆಲ್ತಾರೆ. ಆಮೇಲೆ ಅತಿ ಹೆಚ್ಚು ಹೊರಗಡೆ ಗೆದ್ದಿರೋದ್ರಿಂದ ಅಹಮದಾಬಾದ್ ಪಿಚ್ ಆದ್ರೇನು, ಬೇರೆ ಪಿಚ್ ಆದ್ರೇನು RCB ಅವರೇ ಹೊಡೆಯೋದು, ಅವರೇ ಹೊಡಿತಾರೆ, ಅವರೇ ಗೆಲ್ತಾರೆ. ಮತ್ತು ಈ ಹಿಂದೆ ಫೈನಲ್ಗೂ ಬಂದಿತ್ತು, ಕೆಲವೊಂದು ಕಡೆ ಎಷ್ಟೋ ಸತಿ ಆವಾಗ ಏನಾಗಿತ್ತು, ಟೀಮಲ್ಲಿ ಒಂದು ಬ್ಯಾಲೆನ್ಸ್ ಅಂತ ಇರಲಿಲ್ಲ. ಅಂದರೆ ಬ್ಯಾಟಿಂಗ್ ಸ್ಟ್ರಾಂಗ್ ಇರೋದು, ಬೌಲಿಂಗ್ ವೀಕ್ ಇರೋದು, ಇಲ್ಲ ಬೌಲಿಂಗ್ ಸ್ಟ್ರಾಂಗ್ ಇರೋದು, ಬ್ಯಾಟಿಂಗೇನೋ ವೀಕ್ ಇರೋದು, ಆ ಥರ ಇರೋದು. ಈ ಸಲ ಏನಾಗಿದೆ, ನಮ್ಮ ಟೀಮ್ ಪೂರ್ತಿ ಬ್ಯಾಲೆನ್ಸ್ಡ್ ಇರೋದ್ರಿಂದ ಈ ಸಲ 100% ಅವ್ರನ್ನ ಹೊಡೆದು ಬೆಸಾಕ್ತಾರೆ, ನಮ್ಮಲ್ಲಿ ಗೆಲ್ತಾರೆ ಅಷ್ಟೇ. ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ, ಅವರಿಗೆಲ್ಲ ಏನು ಹೇಳೋದು? ಅಭಿಮಾನಿಗಳಿಗೆ ಏನು ಹೇಳೋದೇನು ಬೇಕಾಗಿ